ಬಳಿ ಬಂದೆ ಅನ್ನದ ನೀನು ಬದುಕಲು ತಂಗಾಳಿ ತಂದೆ ಅಮರಾಗಿ ಪ್ರೇಮ ತರಲಾರದೆಂದೆಂದು ಸಾವು ತಾಯಿಸೋ ಈ ಮೌನ ಮನದಲ್ಲಿ ಏಕಿಲ್ಲದೋ ಇಲ್ಲದವೆನೋ ಕಲಿ ಪ್ರಾಣವೇ ಹೋಗಲಿ ಎದ್ದು ಸಕ್ಕಾಗಿ ನೀವೇ ಯುಗ ಯುಗಗಳ ಸಾಗಲಿ ನಮ್ಮ ಪ್ರೇಮ ಶಾಶ್ವತ ಗಿರಿಗಗನವೇ ಬೀಳಲಿ ನಿಮ್ಮ ಪ್ರೀತಿ ಶಾಶ್ವತ ನದಿ ಸಾಗರ ಕೆರಳಲಿ ನಮ್ಮ ಪ್ರೇಮ ಶಾಶ್ವತ ಜಗವೇನೇ ಹೇಳಲಿ ನಿಮ್ಮ ಪ್ರೀತಿ ಶಾಶ್ವತ ಆಹಾ ಕೃಷ್ಣವ್ರಿಗೆ ಇಂಥ ಒಂದು ಐತಿಹಾಸಿಕ ಸ್ಥಳದಲ್ಲಿ ಇವತ್ತಿನ ದಿವಸ ಕುಮಾರಣ್ಣವರ ನೇತೃತ್ವದಲ್ಲಿ ನಮ್ಮ ಕನ್ನಡ ಸೇನೆ ಕರ್ನಾಟಕ ರಾಜ್ಯಾಧ್ಯಕ್ಷರಾದ ಕುಮಾರಣ್ಣವರ ಸಾರಥ್ಯದಲ್ಲಿ ಇಂಥ ಒಂದು ಸ್ಥಳದಲ್ಲಿ ಇವತ್ತು ನಾವು ಇಲ್ಲಿ ಈ ಕಾರ್ಯಕ್ರಮ ಮಾಡಿರೋದು ಬಹಳ ಒಂದು ಇತಿಹಾಸ ಸೃಷ್ಟಿಸುವಂಥ ಒಂದು ದಿನ ಇವತ್ತು ಅಲ್ವಾ. ಭಾಳ ಖುಷಿ ಆಗ್ತಾ ಇದೆ. ಮೊದಲನೇ ಸಾರಿ ಭುವನೇಶ್ವರಿ ತಾಯಿಯ ದರ್ಶನ ಮಾಡಿಸಿದ್ದು ಬಹಳ ವರ್ಷಗಳಿಂದ ಕುಮಾರಣ್ಣವರು ನಮ್ಮನ್ನೆಲ್ಲ ಕರ್ಕೊಂಡೋಗಿ ಅಲ್ಲಿಂದ ಜ್ಯೋತಿಯನ್ನು ತಂದ್ವಿ, ನಾವು ಕನ್ನಡದ ಜ್ಯೋತಿಯನ್ನು ತಂದ್ವಿ. ಅಂಥ ಒಂದು ಆವತ್ತಿನ ಒಂದು ಪುಣ್ಯ ಮತ್ತು ಇವತ್ತು ಒಂದು ದೊಡ್ಡ ಪುಣ್ಯ ಅಂತಲೇ ಹೇಳ್ಬೋದು. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ರೀತಿ ಕನ್ನಡವನ್ನು ಕಟ್ಟುವಂಥ ಕೆಲಸವನ್ನು ಅವರ ಜೊತೆಯಲ್ಲಿ ಎಲ್ಲರೂ ಸೇರಿ ಮಾಡೋಣ ಅಂತ ಹೇಳ್ತಾ ನಮಸ್ಕರಿಸ್ತೇನೆ. ನಮಸ್ಕಾರ. ಯಾವ ಡೈಲಾಗಣ್ಣ? ಎಲ್ಲೇ ಹೋದರೂ ಕೂಡ ಕೇಳೋವಂಥದ್ದು, ಮಹಾರಾಷ್ಟ್ರಕ್ಕೆ ಹೋಗಲಿ ನಾನು ಅಲ್ಲಿ ಕೇಳೋವಂಥದ್ದು ಯಜಮಾನ ಚಿತ್ರದ ಡೈಲಾಗು ಕೇಳ್ತಾರೆ. ಆ ಚಿತ್ರದ ಒಂದು ಡೈಲಾಗು ಡಾಕ್ಟರ್ ರಾಜಣ್ಣ ಅವರ ಜೊತೆಯಲ್ಲಿ ಜೀವನ ಚೈತ್ರ ಸಿನಿಮಾ ಮಾಡಿದ ಮೇಲೆ ಅವ್ರ ಜೊತೆ ಪಾತ್ರ ಮಾಡಿದ್ದೆ ಒಂದು ದೊಡ್ಡ ಪೂರ್ವ ಜನ್ಮದ ಪುಣ್ಯ ಅಂತಲೇ ಹೇಳ್ಬೋದು. ಆ ಚಿತ್ರದಲ್ಲಿ ಪಾತ್ರ ಮಾಡಿದ ಮೇಲೆ ನನಗೆ ಬಿಡುವಿಲ್ಲದಾಗೆ ನನಗೆ ಡಾಕ್ಟರ್ ರಾಜಣ್ಣ ಅವ್ರ ಜೊತೆ, ವಿಷ್ಣುವರ್ಧನ್ ಅವ್ರ ಜೊತೆ, ಎಲ್ಲ ನಾಯಕ ನಟರ ಜೊತೆಯಲ್ಲಿ ಪಾತ್ರ ಮಾಡಿದ್ದು ನಿಮ್ಮೆಲ್ಲರ ಆಶೀರ್ವಾದದಿಂದನೇ. ಈಗ ಒಂದು ಯಜಮಾನ ಚಿತ್ರದ ಒಂದು ಡೈಲಾಗ್ ಮಾತಾಡ್ತೀನಿ. ಇದು ಕೇವಲ ಕಾಲ್ಪನಿಕ, ಯಾರು ಮನೆಗೆ ಹೋಗಿ ಪ್ರಯತ್ನ ಪಡೋಕೆ ಹೋಗ್ಬಿಟ್ರಿ ಟೆನ್ನಿಸ್ ಕೋರ್ಟ್ನ ಹಿಂಗೆ ಹೇಳ್ದ ಅಂತ. ನಮಸ್ಕಾರ ಕಣ್ರಣ. ಅಯ್ಯ, ಸುಮ್ಮನೆ ಬಟ್ಟೆ ಒಕ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಪೇಟೆಯಲ್ಲಿ ಒಂದು ಮಿಷಿನ್ ಬಂದಿದೆ. ಆ ಮಿಷಿನ್ನ ತಗೊಂಬಂದ್ಬಿಟ್ಟು ಮನೇಲಿ ಇಟ್ಕೊಂಡು ಕೊಳೆ ಬಟ್ಟೆ ಸಮೇತ ನಾವು ಅದ್ರೊಳಗೆ ಕೂತ್ಕೊಂಡು ಇಳಿದು ಬಿಟ್ರೆ ನಮ್ಮ ಕೊಳೆ ಬಟ್ಟೆ ಬಿಚ್ಚಿ ಹಾಕಿ ಸ್ನಾನ ಮಾಡಿಸಿ ಬಟ್ಟೆ ಒಗೆದು ಬಟ್ಟೆ ಇಸ್ತ್ರಿ ಮಾಡಿ ಬಟ್ಟೆ ಹಾಕಿ ಕಳಿಸ್ಬಿಡುತ್ತೆ. ಅದ್ರ ಹೆಸರೇನು ಗೊತ್ತಾ? ಗ್ರೈಂಡ್ರು. ನಮಸ್ಕಾರ. ಜೈ ಕರ್ನಾಟಕ ಮಾತೆ, ಜೈ ಭುವನೇಶ್ವರಿ.